ಸೂರ್ಯಕಾಂತಿ ಸೂರ್ಯಕಾಂತಿ. ಮಂಜುನಾಥ್ ವಿಷಯಕ್ಕೆ ನಾನು ತಲೆ ಹಾಕಬಾರದು. ಅವನು ನನ್ನ ತಮ್ಮ, ಅವನು ಕಷ್ಟ ಬಂದು ನಾನು ಸುಮ್ಮನೆ ಇದ್ಬಿಡ್ಬೇಕು. ಇದು ಬೇರೆಯವ್ರ ವಿಷಯ ಅಂತ. ಹೌದಾ? ನಿನ್ನಷ್ಟಕ್ಕೆ ನೀನಿರೋ ಅಂತ ನಾನು ಹೇಳ್ತಿಲ್ಲ. ಮನೆ ಬಿಟ್ಟು ಹೋಗೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀನಿ. ಈಗ ಮದುವೆ ಮಾಡಿಸ್ದೋಳು ನಾನು. ಏನೇ ಸಮಸ್ಯೆ ಆದರೂ ನಾನೇ ಬಗೆಹರಿಸ್ತೀನಿ. ನಿನಗೆ ಹೇಗೆ ಬೇಕೋ ಆಗ ಬಗೆಹರಿಸ್ಕೊಳಮ್ಮ. ಆದ್ರೆ ನನಗೆ ಈ ರೀತಿ ನಾಟಕ ಮಾಡ್ಕೊಂಡಿರಕ್ಕಾಗ್ತಿಲ್ಲ. ನಾಳೆ ಕಾಂತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಅದ್ರಲ್ಲಿ ಸಿಕ್ಕಾಕೊಳ್ಳಕ್ಕೆ ನನಗಂತೂ ಇಷ್ಟ ಇಲ್ಲ. ಚಿಕ್ಕಣ್ಣ, ನೀನು ತುಂಬಾ ಬದಲಾಗಿದ್ಯಾ. ಮೊದಲು ನೀನು ಹೀಗಿರ್ಲಿಲ್ಲ. ಪರಿಸ್ಥಿತಿ, ಕಾಲ ಎಂಥ ಮನುಷ್ಯನ ಬದಲು ಮಾಡಿಸುತ್ತಮ್ಮ. ನೀನು ಹೇಳಿದ ಹಾಗೆ ನಾನು ಬದಲಾಗಿದ್ದೀನಿ. ಆದರೆ ನಾನು ಬದಲಾಗಿರೋದು ಒಳ್ಳೇದಕ್ಕೋಸ್ಕರ ಅನ್ನೋ ನಂಬಿಕೆ ನನಗಿದೆ. ಮೊದಲನೇ ಹೆಂಡತಿಗೇನೋ ಆಗಿನೋ ಅಥವಾ ಡಿವೋರ್ಸ್ ಆಗಿನೋ ನಡೆದಿರೋ ಮದುವೆ ಇದಲ್ಲ. ಮಂಜುನಾಥ್ಗೆ ಎರಡನೇ ಮದುವೆ ಮಾಡ್ಬೇಕು ಅಂತ ಮೊದಲೇ ಡಿಸೈಡ್ ಆಗಿ ನಡೆದಿರೋ ಮದುವೆ ಇದು. ಇದು ಟೆಂಪ್ರವರಿ ಮದುವೆ ಅಂತ ಗೊತ್ತಿದ ಮೇಲೂ ಆ ಹುಡುಗಿ ಇದಕ್ಕೆ ಒಪ್ಕೊಂಡಿದ್ದಾಳಲ್ಲ. ಆದ್ರೂ ಇಂಥ ಒಂದ್ ಮದ್ವೆಗಳು ಒಪ್ಪಿದ್ದಾಳೆ ಅಂದ್ರೆ ಅವಳಿಗೆ ಎಷ್ಟು ಅನಿವಾರ್ಯ ಆಗಿರ್ಬೇಕು. ಇದಕ್ಕೆ ಒಪ್ಪೋದಕ್ಕಾಗ್ಲಿ, ಒಪ್ಪಿ ಮದ್ವೆ ಆದ್ಮೇಲೆ ಹೀಗೆಲ್ಲ ಇದ್ದು ಏನು ಇಲ್ದಿರೋ ತರ ಬದುಕೋದಕ್ಕೆ ಅವಳು ಎಷ್ಟು ಕಷ್ಟ ಪಡ್ತಿರ್ಬೇಕು. ಅಷ್ಟಕ್ಕೂ ಆ ಹುಡುಗಿ ನಿಜ ಹೇಳ್ತಾ ಇದ್ದಾಳೆ ಅಂತ ನಿನ್ಗನ್ಸುತ್ತಾ? ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮಗೆ ಯಾಕೆ ಅನ್ನಿಸ್ತಿದೆ? ಯಾಕೋ ಗೊತ್ತಿಲ್ಲ, ಇಂಥದ್ದೇ ಕಾರಣ ಅಂತ ಹೇಳಕ್ ಆಗ್ತಾ ಇಲ್ಲ. ಆ ಹುಡುಗಿ ನೋಡ್ತಾ ಇದ್ರೆ ಅವಳು ಮೂಗಿ ಇಲ್ಲ ಅಂತ ನನ್ ಮನ್ಸು ಹೇಳ್ತಾ ಇದೆ. ಈಗ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ಆದ್ರೆ ಈ ವಿಷಯನ್ ಮಾತ್ರ ನಾನು ಅಷ್ಟೊಂದು ಈಸಿಯಾಗಿ ಇಲ್ಲಿಗೆ ಬಿಡಲ್ಲ. ಸರಿಯಾದ ಟೈಮ್ ನೋಡಿ ಏನೋ ಒಂದ್ ನಿರ್ಧಾರ ಮಾಡೇ ಮಾಡ್ತೀನಿ. ನೋಡಿ, ನೀವು ಕೊಟ್ಟಿರೋ ದುಡ್ಡಿಗೆ ನಾನು ಇಷ್ಟೊಂದು ತೊಂದರೆ ತಗೊಳ್ಳೋದಕ್ಕೆ ತಯಾರಿಲ್ಲ. ನಾನು ಇಷ್ಟೊತ್ತು ಅಭಿನಯ ಮಾಡಿದ್ದಕ್ಕೆ ನೀವು ಕೊಟ್ಟಿರೋ ದುಡ್ಡು ಸರಿ ಹೋಯ್ತು. ಮತ್ತೆ ಮುಂದೆ ಇನ್ನೂ 10,000 ಕೊಟ್ರೆ ನಾನು ಈ ನಾಟಕನ ಮುಂದುವರಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಕೈಲಾಗಲ್ಲ. ಎಲ್ಲ ವಿಷಯನೂ ಐಶ್ವರ್ಯ ಮೇಡಮ್ ಅಂತ ಹೇಳ್ಬಿಡ್ತೀನಿ. ವಾ, ನಂಬುಡಕ್ಕೆ ಬಿಸಿನೀರು ಹೆದರಿಸ್ತಿದೀಯಾ? ಹೇಗ್ ಬೇಕಾದ್ರೂ ಅನ್ಕೊಳ್ಳಿ, ನಿಮ್ಮಿಷ್ಟ. ಕಾವೇರಿ, ನಿಂಗೆ ಮಾತು ಯಾವಾಗಿಂದ ಬರ್ತಾ ಇಲ್ಲ? ಯಾಕೆ? ಚಿಕ್ಕವಳಿರ್ಬೇಕಾದ್ರೆ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ವಾ? ಯಾಕೆ? ಕಾವೇರಿ, ನಿನ್ನ ನಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಾಳೆ ಬೆಳಗ್ಗೆ ರೆಡಿ ಆಗಿರು, ನಾನು ನಿನ್ನ ಕರ್ಕೊಂಡು ಹೋಗ್ಲೇಬೇಕು. ಓಕೆ? ಈಗ ಕೊಟ್ಟಿರೋ ದುಡ್ಡು ಸಾಲದಂತೆ ಕಾವೇರಿಗೆ. ಕರ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಹೇಳಿ ತಾನೇ ಕರ್ಕೊಂಡ್ ಬಂದಿರೋದು. ಅದನ್ನ ಒಪ್ಕೊಂಡೆ ತಾನೆ ಅವ್ರ ಅಪ್ಪನೂ ಅವಳು ಬಂದಿರೋದು. ಈಗೇನಂತೆ ಹೊಸ ತಕರಾರು? ಕರ್ಕೊಂಬರುವಾಗ ಒಂದು ಸಣ್ಣ ನಾಟಕ, ಒಂದೇ ಆಟ ಅಂತ ಒಪ್ಪಂದ ಆಗಿತ್ತು. ಆದ್ರೆ ಈಗ ನಿಮ್ಮ ಸೊಸೆ ಐಶ್ವರ್ಯನ ಸಾವಾಸದಿಂದ ಆಟ ಮುಂದುವರಿತಾನೇ ಇದೆ. ಹೀಗೆ ಆಟ ಮುಂದುವರಿಸ್ಬೇಕು, ಅಭಿನಯ ಜಾಸ್ತಿ ಮಾಡಬೇಕು ಅಂದ್ರೆ ಜಾಸ್ತಿ ದುಡ್ಡು ಬೇಕು ಅಂತ ಕೇಳ್ತಿದ್ದಾಳೆ ಕಾವೇರಿ. ಕೊಟ್ರೆ ಆಟ ಮುಂದುವರಿಯುತ್ತೆ, ಎಲ್ಲಿರ ನಾಟಕ ಬಂದ್ ಅಂತಿದ್ದಾಳೆ. ಎಷ್ಟಂತೆ? ಇನ್ನೊಂದು 10,000 ಕೇಳ್ತಿದ್ದಾಳೆ. ಜಾಸ್ತಿ ಏನಿಲ್ಲ. ನೀವು ಹಂಗ್ ನನ್ನ ಮೇಲೆ ಅನುಮಾನ ಪಡಬೇಡಿ, ಪೂರ್ತಿ ದುಡ್ಡು ಅವಳಿಗೆ ಹೋಗೋದು. ಸರಿ, ತರ್ತೀನಿರು. ನಾಳೆ ನಂತರ ಕಾವೇರಿ ಈ ಮನೇಲಿರಬಾರ್ದು. ಐಶ್ವರ್ಯ ಈ ಮನೆ ಬಿಡಬಾರ್ದು. ಇಲ್ಲಿಗೆ ಎಲ್ಲ ಕತೆ ಮುಗಿಬೇಕು. ಯೋಚನೆ ಮಾಡಬೇಡಿ ರೇಣುಕಮ್ಮ, ಕಥೆ ಮುಗಿದೇ ಹೋದ್ರೆ ಮುಗಿಸೋದು ಹೇಗೆ ಅಂತ ನನಗೆ ಗೊತ್ತು. ನೀವೋಗಿ ನಿದ್ದೆ ಮಾಡಿ. ಸೂರ್ಯಕಾಂತಿ